ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶದಲ್ಲಿ ಶಿವರಾತ್ರಿ ಜಪ ಒಂದೆಡೆಗೆ ಆರಂಭವಾಗಿದ್ರೆ ಮತ್ತೊಂದು ಕಡೆ ಇಂಡಿಯಾ ಪಾಕಿಸ್ತಾನ್ ಹೈ ವೋಲ್ಟೇಜ್ ಮ್ಯಾಚ್ ಕೂಡ ಇವತ್ತು ನಡೀತಾ ಇರೋದ್ರಲ್ಲಿ ಕ್ರಿಕೆಟ್ನ ಒಂದು ಜಪ ಕೂಡ ಆರಂಭವಾಗಿರುವಂಥದ್ದು. ಹುಬ್ಬಳ್ಳಿಯಲ್ಲೂ ಕೂಡ ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳು ಭಾರತ ತಂಡಕ್ಕೆ ಶುಭಾಶಯವನ್ನ ಕೋರುವಂಥ ಒಂದು ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಇದೀಗ ನಾನು ಹುಬ್ಬಳ್ಳಿ ನಗರದ ಜಿಮ್ಖಾನಾ ಮೈದಾನದಲ್ಲಿದ್ದೇನೆ. ಇಲ್ಲಿ ಸಾಕಷ್ಟು ಕ್ರಿಕೆಟ್ ಪ್ರೇಮಿಗಳು, ಕ್ರಿಕೆಟ್ ಆಟಗಾರರು ಇರುವಂಥದ್ದು. ಬಹುತೇಕರೆಲ್ಲರೂ ಕೂಡ ಭಾರತ ತಂಡಕ್ಕೆ ಶುಭಾಶಯವನ್ನ ಹೇಳ್ತಾ ಇದ್ದಾರೆ. ಅಂದರೆ ವರ್ಲ್ಡ್ ಕಪ್ನ ಅನೇಕ ಪಂದ್ಯಗಳಲ್ಲಿ ಪಾಕಿಸ್ತಾನವನ್ನ ಭಾರತ ಬಗ್ಗು ಬಡಿದು ವಿಜಯವನ್ನ ಸಾಧಿಸಿದೆ. ಇವತ್ತಿನ ಹೈ ವೋಲ್ಟೇಜ್ ಮ್ಯಾಚ್ನಲ್ಲಿಯೂ ಕೂಡ ಭಾರತ ಗೆದ್ದೇ ಗೆಲ್ಲಬೇಕು, ಗೆದ್ದೇ ಗೆಲ್ತದೆ ಅನ್ನೋ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿರುವಂಥದ್ದು. ಸಾಕಷ್ಟು ಕ್ರಿಕೆಟ್ ಆಟಗಾರರಿದ್ದಾರೆ, ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ಎಲ್ಲರೂ ಕೂಡ ಭಾರತ ತಂಡಕ್ಕೆ ಶುಭಾಶಯವನ್ನ ಹೇಳ್ತಿದ್ದಾರೆ. ಭಾರತಕ್ಕೆ ಜಯವಾಗಲಿ ಅಂತಂದು ಹಾರೈಕೆಗಳನ್ನ ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಅನೇಕ ಅಲ್ಲಿ ಕ್ರಿಕೆಟ್ ಆಟಗಾರರಿದ್ದಾರೆ, ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ಮಾತಾಡ್ಸೋಣ. ಇವತ್ತು ಮ್ಯಾಚ್ ಇದೆ ಅಮ್ಮ, ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಇವತ್ತು ಭಾಳ ಖುಷಿ ಆಕೈತೆ ಸರ್. ಇಂಡಿಯಾ ಪಾಕಿಸ್ತಾನ ಅಂದ್ರೆ ಫುಲ್ ರೋಚಕ ಪಂದ್ಯ ಸರ್. ಇದು ಎಲ್ಲರೂ ಆಲ್ಮೋಸ್ಟ್ ಕುಂತು ನೋಡ್ತಿರ್ತಾರೆ ಸರ್, ಯಾವ ಕೆಲಸ ಇದ್ರೂ ಕುಂತು ನೋಡ್ತಾರೆ. ಬಟ್ ಇವತ್ತಿನ ಪ್ರಕಾರ ನಮ್ಮ ಇಂಡಿಯಾ ಮಾತ್ರ ವಿನ್ ಆಕೈತೆ ಸರ್ ಪಾಕಿಸ್ತಾನ ಜೊತೆ. ಅದು ಹೋಪ್ ಭಾಳ ಐತೆ ಸರ್. ಯಾರು ಚೆನ್ನಾಗಿ ಆಡ್ಬೇಕು ಅನ್ಸದ? ಫಸ್ಟ್ ಓಪನರ್ಸ್ ಬಂದಿರ್ತಾರೆ, ಕಿಶನ್ ಸಿಂಗ್ ಅವರು ಮತ್ತು ಕುಲ್ದೀಪ್ ಯಾದವ್, ಆಮೇಲೆ ಆಲ್ಮೋಸ್ಟ್ ಅಭಿಷೇಕ್ ಶರ್ಮಾ ಅವರೆಲ್ಲರೂ ಓಪನರ್ಸ್ ಯಾರು ಇರ್ತಾರೆ ಸರ್, ಅವರೆಲ್ಲ ಟಾರ್ಗೆಟ್ ಜಾಸ್ತಿ ಹೊಡ್ಕೊಂಡು ಆಡ್ಬೇಕಂತ. ಹಾಂ ಸರ್, ಅವ್ರು ಆಡಿದ್ರೆ ಮತ್ತೆ ನೆಕ್ಸ್ಟ್ ಪ್ಲೇಯರ್ಸಿಗೆ ಅನುಕೂಲ ಆಗ್ತದೆ ಸರ್. ಅನುಕೂಲ ಆಗ್ತದೆ. ಹಾಂ ಸರ್. ನಿಮ್ಮ ಯಾರು ಕ್ರಿಕೆಟ್ ಪ್ಲೇಯರ್ ಯಾರು ಒಳ್ಳೆ ಆಟಗಾರ ಯಾರು ನಿಮ್ಗೆ ಇಷ್ಟ ಆಟಗಾರ ಯಾರು? ಅಭಿಷೇಕ್ ಶರ್ಮಾ. ಹಾಂ, ಅವ್ರ ಈಗ ಇಂಡಿಯಾ ಭಾಳ ಚಲೋ ಆಡ ಅಂತೈತಿ. ಇಂಡಿಯಾ ಒಂದೇ ಟೀಮ್ ಆಗೈತಿ, 300 ರನ್ಸ್ ಆಗೈತಿ. ಈಗ ಹಿಸ್ಟ್ರಿ ಕ್ರಿಯೇಟ್ ಮಾಡ್ರೆ ಇನ್ನೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಲಿ ಅಂತ ಅನ್ಕೋತೀನಿ. ಹಾಂ, ಯಾವ ಥರ ಆಡ್ಬೇಕು ಇವತ್ತು ಹೊಡಿತಾರೆ, 250 ಅಂತೂ ಹೊಡಿತಾರೆ ಪಕ್ಕ ಅದಂತೂ. ಇನ್ನು ಸಾಕಷ್ಟು ಇಲ್ಲಿ ಅಭಿಮಾನಿಗಳು ಕೊಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ಸರ್, ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಯಾವ ಥರ ಆಡ್ಬೇಕು ಅನ್ಸುತ್ತೆ ಇಂಡಿಯಾ ಇವತ್ತು? ಈ ಸಲ ಕಪ್ ನಮ್ಮದೇ ಡೆಫಿನೆಟ್ಲಿ. ಇಂಡಿಯಾ ಈ ಸಲ ಗೆಲ್ತಿದೆ ಸರ್ ಮ್ಯಾಚ್ ಅವ್ರ ಮೇಲೆ. ಏನು ದೊಡ್ಡ ತ್ರಾಸಿಲ್ಲ, ಮ್ಯಾಚ್ ಅವರು ಗೆಲ್ತಾರೆ, ಇಂಡಿಯಾಗೆ ಗೆಲ್ತಾರೆ ಸರ್. ಸರ್, ತಾವು ಕೂಡ ಇದರಲ್ಲಿ ಕ್ರಿಕೆಟ್ ಆಡ್ತೀರಿ, ನೋಡ್ತೀರಿ. ಇವತ್ತೇನು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ, ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಇವತ್ತು ನಮ್ಮದಾಗ ಮ್ಯಾಚ್ ಗೆಲುವು. ಇವತ್ತು ನಮ್ಮ ಇಂಡಿಯಾದಲ್ಲಿ ಎಲ್ಲ ಕ್ರಿಕೆಟ್ ಪ್ಲೇಯರು ಹೌದನ್ನಾಗ ಆಡೋರು ಅದಾರ. ಇವತ್ತು ಎಲ್ಲರೂ ಚಲೋ ಆಡ್ತಾರೆ. ಆಮೇಲೆ ಇಂಡಿಯಾ ಇವತ್ತು 100% ಗೆದ್ದೈತಿ. 260-70 ರನ್ ಹೊಡೆದಿದ್ದಾರೆ ಇಂಡಿಯಾದವ್ರು. ಇವತ್ತು ಪಾಕಿಸ್ತಾನದವ್ರು ಸಣ್ಣ ಮಕ್ಕ ಮಾಡ್ಕೊಂಡು ಮನೆಗೆ ಹೋಗ್ತಾರೆ ಅಂತ ಹೇಳ್ತೀನಿ. ಇವತ್ತು ಶಿವರಾತ್ರಿ ಕೂಡ ಅದ, ಶಿವರಾತ್ರಿ ದಿನನ ಇವತ್ತು ಮ್ಯಾಚ್ ಇರುವಂಥದ್ದು. ಇವತ್ತು ಅದ ದೊಡ್ಡ ಖುಷಿ ನಮ್ಗೆ. ಶಿವರಾತ್ರಿ ಅಂತ ಗೆಲುವು. ಶಿವರಾತ್ರಿ ಅಂದ್ರೆ ನಮ್ಗೊಂದು ಗೆಲುವು ಇದ್ದಂಗೆ, ಒಂದು ಶಿವನ ಆಶೀರ್ವಾದ. ಇವತ್ತು ನಮ್ಮ ಟೀಮ್ಗೂ ಶಿವನ ಆಶೀರ್ವಾದ ಸಿಗ್ತೈತಿ. ಇವತ್ತು 100% ಮ್ಯಾಚ್ ಗೆದ್ದೇ ಗೆದ್ದೀವಿ ನಾವು. ಗೆದ್ದೇ ಗೆದ್ದೀವಿ. ಇವತ್ತೆಲ್ಲರೂ ಹುಡುಗರು ಚಲೋ ಆಡ್ತಾರೆ ಕ್ರಿಕೆಟ್ ಇವತ್ತು. ಇದು ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಮತ್ತು ಕ್ರಿಕೆಟ್ ಆಟಗಾರರ ಮಾತುಗಳು. ಇವತ್ತು ಶಿವರಾತ್ರಿ, ಶಿವನ ಒಲಮೆ ಭಾರತ ತಂಡದ ಮೇಲೆ ಇರುತ್ತದೆ. ಹೀಗಾಗಿ ಭಾರತ ತಂಡ ಪಾಕಿಸ್ತಾನ ವಿರುದ್ಧ ಗೆದ್ದೇ ಗೆಲ್ತದೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರೋದು. ಕ್ಯಾಮ್ರಾಮನ್ ಶಿವಾಜ್ ಜೊತೆ ಸಂಜಯ್, TV9 ಹುಬ್ಬಳ್ಳಿ.